ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಸ್ಕೂಲ್ ಯೂನಿಫಾರ್ಮ್ದು ಶರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಶರ್ಟ್ ಹಾಗೆ ಸ್ಕರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ. ಹಾಗೆ ಕಾಲರ್ ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಕ್ಯಾನ್ವಾಸ್ ಅಲ್ಲಿ. ನೋಡಿ, ಸೈಜ್ ಬಂದು ಈ ರೀತಿ ಇದೆ. 19 ಇಂಚು ಉದ್ದ ಇದೆ. ಶೋಲ್ಡರ್ ಬಂದು 12 ಇಂಚು. ಹಾಗೆ ಲೂಸ್ ಬಂದು ನಾನು ಒಂದ್ ಸೈಡ್ ಮೆಜರ್ಮೆಂಟ್ ತಗೊಂಡಿದ್ದೀನಿ 8.25 ಇಂಚು. ಹಾಗೆ ಸ್ಲೀವ್ ಲೆಂತ್ ಬಂದು 7 ಇಂಚು. ಹಾಗೆ ಫಿಟ್ಟಿಂಗ್ ಬಂದು 10 ಇಂಚು. ಈ ಮೆಜರ್ಮೆಂಟ್ ಗೆ ನಾನು ಇವತ್ತು ನಿಮ್ಗೆ ಇದು ಒಂದು ಶರ್ಟ್ ಅನ್ನ ಸ್ಕೂಲ್ ಯೂನಿಫಾರ್ಮ್ದು ಲೇಡೀಸ್ ಶರ್ಟ್ ಅನ್ನ ವಿತೌಟ್ ಶೋಲ್ಡರ್ ನಾನು ನಿಮ್ಗೆ ಕಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, 2 ಫೋಲ್ಡ್ ಹಾಕೊಂಡಿದ್ದೀನಿ. ಮೊದಲಿಗೆ ನಾನು ನೋಡಿ ಅಂಚ್ ಪೀಸ್ ಇದೆ, 2 ಫೋಲ್ಡ್ ಅನ್ನ ಕಟ್ ನೋಡಿ ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ಓಪನ್ ಸೈಡ್ ಅನ್ನ ನನ್ನ ಕಡೆ ಬಿಟ್ಕೊಂಡಿದ್ದೀನಿ. ನಾವು ಮೊದಲಿಗೆ ಗುಂಡಿ ಪಟ್ಟಿ ಮಾಡಬೇಕು. ಗುಂಡಿ ಪಟ್ಟಿಗೋಸ್ಕರ ನೋಡಿ 1.5 ಇಂಚು ಈ ಸ್ಕೇಲು, 1.5 ಇಂಚು ಸ್ಕೇಲ್ ಅಗಲ ಇದೆ. ಇದು ಇದರಷ್ಟೇ ಆಸ್ ಇಟ್ ಇದೆ, ಎಷ್ಟಿದೆಯೋ ಅಷ್ಟಕ್ಕೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೋಡಿ, ಕೆಳಗಡೆ ಇಲ್ಲಿ ಸೀದಾ ಇಲ್ಲ, ಹಾಗಾಗಿ ಸೀದಾ ಮಾಡ್ಲಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಟೋಟಲ್ ಉದ್ದ ಬಂದು ಎಷ್ಟಿದೆ? 19 ಇಂಚಿದೆ. ಇದಕ್ಕೆ ನಾವು ಪ್ಲಸ್ 2 ಇಂಚು ಸೇರಿಸಬೇಕು. ಅಲ್ಲಿಗೆ 21 ಇಂಚಿಗೆ ಉದ್ದ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಟೋಟಲ್ ಉದ್ದ ಬಂದು 19 ಪ್ಲಸ್ 2 ಇಂಚು. ಹಾಗೆ ಶೋಲ್ಡರ್ ಕ್ರಾಸ್ ಬಂದು ಇದಕ್ಕೆ 1.5 ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಆರ್ಮೋಲ್ ಬಂದು ನಾನು 6 ಇಂಚ್ ಇಡ್ತಾ ಇದ್ದೀನಿ. ನೋಡಿ, 5.5 ಇಂಚ್ ಇಡ್ತಾ ಇದ್ದೀನಿ ಆರ್ಮೋಲ್ ಅನ್ನ. ನೋಡಿ, ಹಾಗೆ ಆರ್ಮೋಲ್ಗೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ. ಹಾಗೆ ಕಾಲರ್ ಅಟ್ಯಾಚ್ ಮಾಡ್ಲಿಕ್ಕೆ ನೆಕ್ ವಿಡ್ತ್ ಅನ್ನ ಬಂದು ನಾನು 1.25 ಇಂಚ್ ಬಿಡ್ತಾ ಇದ್ದೀನಿ. ಹಾಗೆ ಶೋಲ್ಡರ್ ಬಂದು 12 ಇಂಚ್ ಇದೆ. 12 ಅರ್ಧ ಬಂದು 6 ಇಂಚ್ ಬರುತ್ತೆ. 6 ಅರ್ಧ ಬಂದು 6 ಇಂಚು ಪ್ಲಸ್ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್. ಟೋಟಲ್ ಬಂದು 6.5ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಇಲ್ಲಿ 6.5 ಇಲ್ಲಿ ಇಟ್ಟಿದ್ದೀವಿ. ಕೆಳಗಡೆ ಬಂದು ಹಾಫ್ ಇಂಚು ಕಡಿಮೆ ಇಟ್ಕೊಳ್ಳೋಣ. ಇಲ್ಲಿ 6 ಇಂಚ್ ಇಟ್ಕೊಂತ ಇದ್ದೀನಿ. ನೋಡಿ, ಹಾಗೆ ಇದಕ್ಕೆ ಒಂದು ನೆಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಲೂಸ್ ಬಂದು 8.25 ಇಂಚ್ ಇದೆ. ನೋಡಿ, 8.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಕೆಳಗಡೆ ಬಂದು 8 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೀವು ಕೇಳ್ಬೋದು ಲೂಸ್ ಅನ್ನ ಯಾವ ರೀತಿ ಇಟ್ರಿ ಅಂತ ಹೇಳಿ. ನೋಡಿ, ನಾವು ಶರ್ಟ್ ಮೆಜರ್ಮೆಂಟ್ ಅನ್ನ ಯಾವ ರೀತಿ ತಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಬಂದು ಒಂದ್ ಸೈಡ್ ಮಾತ್ರ ಮೆಜರ್ಮೆಂಟ್ ತಗೊಂಡಿರ್ತೀನಿ. ಅದ್ರ ಪ್ರಕಾರ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೀವು ಟೋಟಲ್ ರೌಂಡ್ ಅನ್ನ ತಗೊಂಡಾಗ ನಾವು ಅದಕ್ಕೆ ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅದನ್ನ 4 ಭಾಗ ಮಾಡಿ ಅದರಲ್ಲಿ 1.5 ಇಂಚು ನಾವು ಎಕ್ಸ್ಟ್ರಾ ಲೂಸಿಂಗ್ ಅನ್ನ ಕೊಟ್ಟು ಆ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾನು ರೆಡಿ ಬಂದು ನಾನು ಇದನ್ನ 8.25 ಇಂಚು ಬೇಕಂತೇಳಿ ಅವ್ರ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಅದ್ರ ಪ್ರಕಾರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಲೂಸ್ ಅನ್ನ. ನೋಡಿ, ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಮೊದ್ಲಿಗೆ ಬಂದು ನೀವು ಸಿಂಪಲ್ ಆಗಿ ಈ ರೀತಿ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಮಾರ್ಕಿಂಗ್ ಇದೆ. ನೀವು ಇದರಲ್ಲಿ ಏನು ಹೆಚ್ಚು ಕಡಿಮೆ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಇಲ್ಲಿ ನಾವು ಶೋಲ್ಡರ್ ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು ಮೊದ್ಲಿಗೆ. ನೋಡಿ, ಈ ರೀತಿ ಇಟ್ಕೊಂಡಿದ್ದೀನಿ. ಕೆಳಗಡೆ ಬಂದು ಇಲ್ಲಿ ಎಕ್ಸ್ಟ್ರಾ ಏನಿದೆ ಇದಕ್ಕೆ ಒಂದು ಲೈನ್ ಹಾಕೋಣ. ನೋಡಿ, ಇದು ಫ್ರಂಟ್ ಪಾರ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಟೋಟಲ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಹಾಗೆ ನೋಡಿ, ಇಲ್ಲಿ ಕಟ್ ಮಾಡ್ಬಿಡ್ತೀನಿ ಎಕ್ಸ್ಟ್ರಾ ಇರೋದನ್ನ. ಇವಾಗ ಬಂದು ನೋಡಿ, ಇಲ್ಲಿ 2 ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ಶೋಲ್ಡರ್ ಹತ್ರ ಬಂದು ನಾವು 2 ಇಂಚು ಎಕ್ಸ್ಟ್ರಾ ತಗೋಬೇಕು. ನೋಡಿ, ಇಲ್ಲಿ ಶೋಲ್ಡರ್ ಕ್ರಾಸ್ ಏನಿದೆ ಇದಕ್ಕೆ ನಾವು ಸೇಮ್ ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ತಗೊಳ್ಳಿ. 2 ಇಂಚು ಎಕ್ಸ್ಟ್ರಾ ತಗೊಂಡು ಇದಕ್ಕೆ ಒಂದು ಲೈನ್ ಹಾಕೋಣ. ಇವಾಗ ಬಂದು ನೋಡಿ, ಈ ಲೈನ್ಗೆ ನಾವು ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ. ಇದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಹಾಗೆ ಬಂದು ಇವಾಗ ನೋಡಿ, ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟ್ ಹಾಫ್ ಇಂಚು ಕಡಿಮೆ ಬರಂಗ ಇಟ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ನಾನು ಹಾಫ್ ಇಂಚು ಕಡಿಮೆ ಬರಂಗ ಇಟ್ಕೊಂಡಿದ್ದೀನಿ. ಇವಾಗ ಬಂದು ಇಲ್ಲಿ ಸೈಡ್ ಅಲ್ಲಿ ಆಸ್ ಇಟ್ ಈಸ್ ಫ್ರಂಟ್ ಪಾರ್ಟ್ ಎಷ್ಟಿದೆ ಅಷ್ಟಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾವೇನು ಕಟ್ ಮಾಡ್ಕೊಂಡಿದೀವಿ
ಇದನ್ನ ವಾಪಸ್ ನೋಡಿ ಈ ರೀತಿ ಇಟ್ಟು ನೀವು ಪರ್ಫೆಕ್ಟ್ ಆಗಿ ಶೋಲ್ಡರ್ ನ ಕಟ್ ಮಾಡಬಹುದು. ಈ ರೀತಿ ಕಟ್ ಮಾಡಿದ್ರೆ ನೋಡಿ ಕಾಣಿಸ್ತದೆ. ವಿತೌಟ್ ಶೋಲ್ಡರ್ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿಗೆ ಒಂದು ಲೈನ್ ಹಾಕ್ತೀನಿ. ಇದು ಬ್ಯಾಕ್ ಶೇಪ್. ಹಾಗೆ ನೋಡಿ ಇಲ್ಲಿ ನ್ಯಾಚ್ ಹಾಕೊಂಡಿದ್ದೀನಿ. ಇಲ್ಲಿಗೆ ನೆಕ್ ಶೇಪ್ ಬರುತ್ತೆ. ನೋಡಿ ಇವಾಗ ನಾವು ಫ್ರಂಟ್ ಬ್ಯಾಕ್ ಎರಡು ಕಟ್ ಮಾಡ್ಕೊಂಡಿದೀವಿ ವಿತೌಟ್ ಶೋಲ್ಡರ್. ನೋಡಿ ಅಟ್ಯಾಚ್ ಮಾಡಿದಾಗ ನಮ್ಗೆ ಪರ್ಫೆಕ್ಟ್ ಆಗಿ ಇಲ್ಲಿ ರಿಂಕಲ್ಸ್ ಕೂಡ ಬರಲ್ಲ, ಪರ್ಫೆಕ್ಟ್ ಆಗಿ ಬರುತ್ತೆ ನಮ್ಗೆ ಈ ರೀತಿ. ನೋಡಿ ಇವಾಗ ಬಂದು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಎರಡು ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡೋದ್ರಿಂದ ನಾನು ಎರಡು ಸ್ಲೀವ್ಗೆ ಫೋಲ್ಡ್ ಹಾಕಂತೀನಿ. ನೋಡಿ ನಮ್ಗೆ ಇಲ್ಲಿ ಸ್ಲೀವ್ ಪಟ್ಟಿ ಮಾಡ್ಲಿಕ್ಕೆ 1.5 ಇಂದ 2 ಇಂಚ್ ಬಿಡಬೇಕು. ನೋಡಿ ಬಟ್ಟೆ ಜಾಸ್ತಿ ಇದ್ರೆ 2 ಇಂಚ್ ಬಿಡಿ, ಕಡಿಮೆ ಇದ್ರೆ 1.5 ಇಂಚ್ ಬಿಡಿ. ನಾನು ಇದು ಜಾಸ್ತಿ ಇದೆ ಹಾಗಾಗಿ 2 ಇಂಚ್ ಬಿಡ್ತಾ ಇದ್ದೀನಿ. ನೋಡಿ 2 ಇಂಚಿಗೆ ಒಂದು ಮಾರ್ಕ್ ಹಾಕಂತೀನಿ. ಸ್ಲೀವ್ ಲೆಂತ್ ಒಂದು 7 ಇಂಚ್ ಬೇಕು ನಮ್ಗೆ. 7 ಪ್ಲಸ್ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್, ಟೋಟಲ್ 7.5 ಇಂಚು. ನೀವೇನಾದ್ರೂ ಸ್ಟಿಚ್ ಬಿಡ್ತೀನಿ ಅಂದ್ರೆ ಗೋಡ ಕಿನ್ನರಿ ಫೋಲ್ಡಿಂಗ್ ಮಾಡಿ ಅದು ಎಕ್ಸ್ಟ್ರಾ ಕಾಲೇಜ್ ಬಿಟ್ಕೋಬೇಕು. ನಾನು ಹಂಗೆ ಸಾದಾ ಸ್ಟಿಚ್ ಮಾಡೋದ್ರಿಂದ ನಾನು ಅರ್ಧ ಇಂಚ್ ಮಾತ್ರ ಮಾರ್ಜಿನ್ ತಗೊಂತ ಇದ್ದೀನಿ. ನೋಡಿ 7.5. ಹಾಗೆ ಒಂದು 3 ಇಂಚು ಕ್ರಾಸ್. ನೋಡಿ ಕ್ಯಾಪ್ ಹೈಟ್ ಬಂದು 3 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಫಿಟ್ಟಿಂಗ್ ಬಂದು 10 ಇಂಚ್ ಇದೆ, ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಲೂಸ್ ಬಂದು ನಾನು 13 ಇಂಚ್ ಇಡ್ತಾ ಇದ್ದೀನಿ, ಹಾಫ್ ಇಂಚ್ ಎಕ್ಸ್ಟ್ರಾ. ಇಷ್ಟನ್ನ ನಾವು ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ಗೆ. ಹಾಗೆ ಇದಕ್ಕೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಸ್ಲೀವ್ ಶೇಪ್. ನೋಡಿ ಈ ರೀತಿ ನಾವು ಇದರಲ್ಲಿ ಬ್ಯಾಕ್ ಶೇಪ್, ಇದರಲ್ಲಿ ಫ್ರಂಟ್ ಶೇಪ್ ಅನ್ನ ತೆಗಿಬೇಕು. 2 ಪೀಸ್ ಮಾತ್ರ ತಗೊಂಡು ನೋಡಿ 2 ಪೀಸ್ ಮಾತ್ರ ತಗೊಂಡಿದ್ದೀನಿ. ಈ ರೀತಿ ನಾವು ಫ್ರಂಟ್ ಬ್ಯಾಕ್ ಎರಡನ್ನು ತೆಗಿಬೇಕಾಗುತ್ತೆ. ಇವಾಗ ಬಂದು ಕಾಲರ್ನ ಕಟ್ ಮಾಡೋಣ ಸ್ನೇಹಿತರೆ. ಕಾಲರ್ ಬಂದ್ರೆ ಇದಕ್ಕೆ 13 ಇಂಚು ನಮಗೆ ರೆಡಿ ಬೇಕು. ಬಟನ್ ಹಾಕಿದಾಗ ನಮ್ಗೆ ಎಷ್ಟು ಬೇಕು ಅದು ಇಂಪಾರ್ಟೆಂಟ್ ನಮಗೆ. ನೋಡಿ ನಾನು ಫಿಟ್ಟಿಂಗ್ ನಾನು ಮೆಜರ್ಮೆಂಟ್ ತಗೊಂಡಿರೋ ಪ್ರಕಾರ 13 ಇಂಚು ಇವ್ರಿಗೆ ಬೇಕು. ನೋಡಿ ಇಲ್ಲಿ ನೀವು ಕೆಳಗಡೆಗೆ 1.5 ಇಂಚ್ ಬಂದ್ರೆ ಸಾಕು. ಅಷ್ಟನ್ನ ಬಿಟ್ಕೊಂಡು ಒಂದು ಲೈನ್ ಹಾಕೊಂಡ್ಬಿಡಿ. ನೋಡಿ ಕೆಳಗಡೆಗೆ 1.5 ಇಂಚಿನಷ್ಟು ಒಂದು ಲೈನ್ ಹಾಕೊಂಡಿದ್ದೀನಿ. ನಮಗೆ ಫಿಟ್ಟಿಂಗ್ ಬಂದು ನೋಡಿ ಎಷ್ಟು ಬೇಕು, 13 ಇಂಚು ಫಿಟ್ಟಿಂಗ್ ಬೇಕು. 13 ಅರ್ಧ ಬಂದು 6.5 ಆಗುತ್ತೆ. ನೋಡಿ 6.5ಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಓಕೆ, 6.5 ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಎಕ್ಸ್ಟ್ರಾ ಒಂದು 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಕಂಪಲ್ಸರಿ, ಎಲ್ಲ ಯಾವುದೇ ಕಲರ್ ಆಗ್ಲಿ ಇದನ್ನ 3/4 ಇಂಚ್ ಎಕ್ಸ್ಟ್ರಾ ತಗೋಬೇಕು ಈ ತರ ಕ್ರಾಸ್ ಅಲ್ಲಿ. ಹಾಗೆ ಬಂದು ಇಲ್ಲಿ ನೋಡಿ ಇಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದು ಸಣ್ಣ ಮಕ್ಕಳಾಗಿರೋದ್ರಿಂದ ಇಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ. ಇದು ವೇರಿಯೇಷನ್ ಆಗ್ತಾ ಇರುತ್ತೆ. ನೋಡಿ ಇಲ್ಲಿಂದ ಇಲ್ಲಿ ಅಷ್ಟೇ, ಇಲ್ಲಿ ಒಂದು 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಶೇಪ್ ಅನ್ನ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ನೀವು ಸ್ಕೇಲ್ ಇದ್ರೆ ನೀವು ತೋರಿಸಿದ್ದೆ, ಸ್ಕೇಲ್ ಅಲ್ಲಿ ಕೂಡ ನೀವು ಮಾರ್ಕ್ ಮಾಡ್ಕೋಬಹುದು. ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನಾನು ಅಷ್ಟಾಗಿ ನಿಮ್ಗೆ ತೋರಿಸ್ತಿಲ್ಲ. ನೋಡಿ ಈ ತರ ಸ್ಕೇಲ್ ಇದ್ರೆ ನೀವು ಈಸಿಯಾಗಿ ಮಾರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ ಈ ತರ ಶೇಪ್ ಬರುತ್ತೆ. ನೋಡಿ ಈ ತರ ನಮ್ಗೆ ಶೇಪ್ ಬರ್ಬೇಕು ಕೆಳಗಡೆಗೆ. ಹಾಗೆ ನಾವು ಇಲ್ಲಿಗೆ 13 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಿ. 13 ಅರ್ಧ ಬಂದು 6.5 ಮಾರ್ಕ್ ಮಾಡ್ಕೊಂಡಿದೀವಿ. ಟೋಟಲ್ ಬಂದು 13 ಹೇಳ್ತಾ ಇದೀನಿ ನಾನು. ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ. ಇದು ನಿಮ್ಮ ಆಪ್ಷನಲ್, ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಕಟ್ ಮಾಡ್ಕೋಬಹುದು. ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಟ್ ಮಾಡ್ಕೋಬಹುದು, ಕಡಿಮೆ ಬೇಕಾದ್ರೆ ಕಡಿಮೆ ಕಟ್ ಮಾಡ್ಕೋಬಹುದು. ಇದು ಮಾತ್ರ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಇದು ಮಾತ್ರ ಐತಲ್ಲ, ಇದನ್ನ ಏನ್ ಯಾವ ರೀತಿ ಬೇಕಾದ್ರೂ ನೀವು ಇಟ್ಕೋಬಹುದು, ಅದು ನಿಮ್ ಚಾಯ್ಸ್. ನೋಡಿ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ.
ಇದು ನಿಮ್ ಇಷ್ಟ, ಬೇಕಾದ್ರೆ ನೀವು ಎಷ್ಟನ್ನು ಇಟ್ಕೋಬಹುದು. ನೋಡಿ ಇದು 6.5 ಇಂಚ್ ಇದೆ, ಫೋಲ್ಡಿಂಗ್ ಮಾಡಿದೀನಿ ನಾನು, ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ. ಇದು 6.5 ಇಂಚು. ಹಾಗೆ ಇಲ್ಲಿ 1 ಇಂಚ್ ಇಟ್ಟಿದ್ದೀನಿ, ಇಲ್ಲಿ 3/4 ಇಂಚು. ಓಕೆ, ಇದು 3/4 ಇಂಚು. ಇದು ಆಪ್ಷನಲ್, ಇದನ್ನ ಎಷ್ಟು ಬೇಕಾದ್ರೂ ನೀವು ಇಟ್ಕೋಬಹುದು. ಅದು ಎಷ್ಟಾದ್ರೂ ಎಲ್ಲ ಒಂದ್ ಸ್ವಲ್ಪ ನೋಡಿ ಇಟ್ಕೊಳ್ಳಿ. ಇದಕ್ಕಿಂತ ನೀವು ಅಂದ್ರೆ ನೋಡಿ, ಫೋಲ್ಡಿಂಗ್ ಮಾಡಿದ್ರೆ ಕೂಡ ಇವೆರಡು ಈಕ್ವಲ್ ಆಗಿರ್ಬೇಕು. ನಾನ್ ನಿಮ್ಗೆ ಹೇಳ್ತಾ ಇರೋದು ಸ್ಕೂಲ್ ಯೂನಿಫಾರ್ಮಿಗೆ ಸಿಂಪಲ್ ಆಗಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ರಿ ಅಂತ ಹೇಳಿ. ನೋಡಿ, ಇದನ್ನ ಸ್ಟಿಚ್ ಮಾಡೋದ್ರಲ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ. ನಾವು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ಇದು ಸಿಂಗಲ್ ಪೀಸ್ ಅಲ್ಲಿ ನಾವು ಕಾಲರ್ ನ ಸ್ಟಿಚ್ ಮಾಡ್ತೀವಿ. ನೀವು ಇದನ್ನ ಶರ್ಟ್ ಏನಾದ್ರು ನಾವು ಸ್ಟಿಚ್ ಮಾಡ್ತೀವಿ ಅಂದ್ರೆ ಅದನ್ನ ಡಬಲ್ ಪೀಸ್ ಅಲ್ಲಿ ಸ್ಟಿಚ್ ಮಾಡ್ಕೊಂತೀವಿ. ನೋಡಿ, ಇದು ಸಿಂಗಲ್ ಪೀಸ್ ನಿಮಗೆ ಕಾಣ್ತಾ ಇರೋದು. ಇದನ್ನ ನಾವು ಸಿಂಗಲ್ ಪೀಸ್ ಅಲ್ಲಿ ಇದು ಯಾವ ರೀತಿ ಹೆಂಗಿದೀವಿ ಹಂಗೆ ನಾವು ಬಟ್ಟೆನ ಪ್ರೆಸಿಂಗ್ ಮಾಡ್ಕೊಂಡು ಮೇಲ್ಗಡೆ ಇನ್ನೊಂದು ಬಟ್ಟೆ ಹಾಕಿ ಅದನ್ನ ಕಾಲರ್ನ ರೆಡಿ ಮಾಡ್ತೀವಿ. ನೀವು ಶರ್ಟ್ 2 ಪೀಸ್ ಕಾಲರ್ ಬೇಕಂದ್ರೆ ಇಲ್ಲಿಗೆ ಕಟ್ ಮಾಡ್ಕೋಬೇಕು. ಇದನ್ನ ಸಪರೇಟ್ ಸೇರಿಸ್ಕೊಂಡು ನಾವು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿದ ನಂತರ ನಾವು ಕಾಲರ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇದು 2 ಪೀಸ್, ಇದು ಸಿಂಗಲ್ ಪೀಸ್. ನಾನು ಇವತ್ತು ನಿಮ್ಗೆ ಇದರಲ್ಲಿ ಸಿಂಗಲ್ ಪೀಸ್ ಅನ್ನ ತೋರಿಸ್ತಾ ಇದ್ದೀನಿ. ನೋಡಿ, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.